ಇವತ್ತಿನ ರೆಸಿಪಿ ಅಗದಿ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಖಾರದ ಶಂಕರಪಾಳಿ. ಸೌಂಡ್ ನೋಡಿದ್ರೆ ಗೊತ್ತಾಗಬೇಕು ನಿಮಗೆ ಎಷ್ಟು ಪಳ್ಳಾಗ್ಯಾವು, ಬಾಯಲ್ಲಿ ಇಟ್ಕೊಂಡು ತಿಂದ್ರೆ ಎಷ್ಟು ಕುರುಮ್ ಅಂತ ಹೂವು ಅಂತ. ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮೊದಲಿಗೆ ನಾನು ಇಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಇದ್ದರೂ ಹಾಕ್ಬೋದು, ನಾನು ಇಲ್ಲಿ ಬರೀ ಮೈದಾ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನನ್ನು ತುಪ್ಪನ ಕಾಸ್ಕೊಳ್ತಾ ಇದ್ದೀನಿ. ತುಪ್ಪನ ಕಾಸ್ಕೊಂಡು ಹಿಟ್ಟು ಜೊತೆ ಬೆರೆಸಿ ಮೊದಲಿಗೆ ಒಂದು ಸಾರಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಥರ ಕಲಿಸ್ಕೊಳ್ಳೋವಾಗ ಉಂಡೆ ಶೇಪಾಗಿ ನಮ್ಮ ಕೈಯಲ್ಲಿ ಹಿಡಿತಾ ಇರಬೇಕು. ಹಿಡಿತ ಸಿಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಅವಶ್ಯ ಇರುತ್ತಂತ, ಹಾಗಾಗಿ ಇನ್ನೂ ಸ್ವಲ್ಪ ನಾವು ತುಪ್ಪ ಹಾಕೋಬೋದು. ತುಪ್ಪ ಬದಲಿ ನೀವು ಎಣ್ಣೆ ಬೇಕಾದರೂ ಕಾಯಿಸ್ಕೊಂಡು ಹಾಕೋಬೋದು. ಆಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪು, ಅಜ್ವಾನ ಈ ಥರ ಉಜ್ಜಿಬಿಟ್ಟು ಹಾಕೋಬೇಕು. ಅಜ್ವಾನನ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್, ಕರಿ ಎಳ್ಳು 1 ಟೇಬಲ್ ಸ್ಪೂನ್. ಇದು ಆಪ್ಷನಲ್ಲು, ಎಳ್ಳು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಆಮೇಲೆ 1/4 ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಪದಾರ್ಥ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ತಾ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ನೀರು ಬೇಕಾದರೆ ನಾರ್ಮಲ್ ನೀರು ಹಾಕ್ಬೋದು, ಬಿಸಿ ನೀರೇನು ಅವಶ್ಯ ಇಲ್ಲ. ಇದನ್ನು ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ನಾದ್ಕೋಬೇಕು. ಅದಕ್ಕಿಂತ ಸ್ವಲ್ಪ ಗಟ್ಟಿಯಾದರೆ ಇನ್ನೂ ಪಳ್ಳಾಗಿ ಶಂಕರಪಾಳಿ ಬರುತ್ತೆ ನೋಡಿ. ಗಟ್ಟಿಯಾಗಿ ನಾದ್ಕೋಬೇಕು ನೋಡಿ. ಇಲ್ಲಿ ಹಿಟ್ಟು ನಾನು ಹೇಗೆ ಒತ್ತಿ ತೋರಿಸ್ತಾ ಇದ್ದೀನಿ, ಈ ಥರ ಗಟ್ಟಿಯಾಗಿ ನಾದ್ಕೋಬೇಕಾಗತ್ತೆ. ಹಿಟ್ಟು ಈಗ ರೆಡಿ ಮಾಡಿಕೊಂಡು 10 ನಿಮಿಷ ಬಿಟ್ಟು ನಾವು ಇದನ್ನು ಶಂಕರಪಾಳೆ ಮಾಡ್ಕೋಬಹುದು. ಈಗ 10 ನಿಮಿಷ ಆಗಿದೆ. ಉಂಡೆ ಗಾತ್ರ ಮಾಡಿಕೊಂಡು ಈಗ ಲಟ್ಟಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಲಟ್ಟಿಸ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಭಾರ ಹಾಕಿ ಲಟ್ಟಿಸ್ಕೊಳ್ಬೇಕು, ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಪೂರ್ತಿ ತೆಳುವಾಗಿ ಬೇಡ, ಅಗದಿ ದಪ್ಪಗೂ ಬೇಡ, ಮೀಡಿಯಮ್ ಆಗಿ ನಾವು ಲಟ್ಟಿಸ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತೀನಿ ಎಷ್ಟು ಗಾತ್ರದಲ್ಲಿ ನಾನು ಶಂಕರಪಾಳೆನ ಲಟ್ಟಿಸ್ಕೊಂಡಿದ್ದೀನಿ ಅಂತ. ಪೂರ್ತಿಯಾಗಿ ತೆಳು ಆದರೆ ಉಬ್ಬಿ ಬರೋದಿಲ್ಲ ಶಂಕರಪಾಳೆ, ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿದ್ದರೆ ಕರಿಯುವಾಗ ಉಬ್ಬಿ ಬರುತ್ತೆ. ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ಬೇಕಲ್ಲ, ಹಾಗಾಗಿ ಇದು ಲಟ್ಟಿಸುವಾಗ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಶೇಪ್ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದೀನಿ ನೋಡಿ. ಈ ಥರ ಡೈಮಂಡ್ ಶೇಪ್ನಾಗ ಮಾಡ್ಕೋತೀನಿ. ಶಂಕರಪಾಳೆ ಯಾವಾಗಲೂ ಈ ಥರ ಶೇಪ್ನಲ್ಲೇ ಇರುತ್ತೆ ನೋಡಿ. ಈಗ ತೋರಿಸ್ತೀನಿ ಎಷ್ಟು ಬಿಡ್ತಾಗಿದೆ ಅಂತ ನೋಡಿ. ಈ ರೀತಿ ನಾನು ಗಾತ್ರನ ಲಟ್ಟಿಸ್ಕೊಂಡಿದ್ದೀನಿ. ಸೊ ಈಗ ಎಲ್ಲ ರೆಡಿಯಾಗಿದೆ. ಇದನ್ನು ಒಂದೊಂದಾಗಿ ಬಿಡಿಸ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪಕ್ಕಕ್ಕೆ ನಾನು ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ನ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದು ಹಿಟ್ಟನ್ನು ಹಾಕಿದ್ದೆ, ಅದು ಎಣ್ಣೆ ಕಾದಿದೆ. ಈಗ ನಾನು ಮಾಡ್ಕೊಂಡಿರುವಂಥ ಶಂಕರಪಾಳೆನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಅಂಟ್ಕೊಳ್ಳೋದಿಲ್ಲ, ಹಾಕೊಳ್ಳುವಾಗ ನಾವು ಎಲ್ಲವೂ ಒಟ್ಟಿಗೆ ಹಾಕೋಬಹುದು. ಈ ದೀಪಾವಳಿ ಟೈಮು ಇದು ಶಂಕರಪಾಳೆ ಬಹಳ ಪ್ರಸಿದ್ಧವಾಗೈತಿ. ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಇದನ್ನು ಜಾಸ್ತಿ ಬಹಳ ಡಾರ್ಕ್ ಬ್ರೌನ್ ಆಗಿ ಮಾಡ್ಕೊಳ್ಳೋದೇನು ಬೇಡ. ಸ್ವಲ್ಪ ಲೈಟ್ ಬ್ರೌನ್ ಆದ್ರೆ ಇದನ್ನು ನಾವು ತೆಗಿಬಹುದು. ತಣ್ಣಗಾದ್ಮೇಲೆ ಸ್ವಲ್ಪ ಕಲರ್ ಕೂಡ ಇದು ಚೇಂಜ್ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಲೈಟ್ ಬ್ರೌನ್ ಇದ್ದಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಂಡ್ರೆ ಒಳಗಡೆನೂ ಸರಿಯಾಗಿ ಬೆಂದಿರುತ್ತೆ ಮತ್ತು ಕ್ರಿಸ್ಪಿಯಾಗಿನೂ ಬರುತ್ತೆ ನೋಡಿ. ಈ ರೀತಿ ಕಲರ್ ಆದರೆ ಅಗದಿ ಮಸ್ತಾಗಿ ಕಾಣ್ತಾವೆ. ಈ ರೀತಿ ನೀವು ಮನೇಲಿ ಮಾಡಿಕೊಂಡು ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ಹೆಂಗಾಗ್ಯಾವ. ಮತ್ತು ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.